ನಮ್ಮಲ್ಲಿರುವಂಥ ಎಲ್ಲ ಗೊಂದಲಗಳು ಯಾವಾಗ ಮಾಯವಾಗುತ್ತವೆ ಗೊತ್ತಾ? ಭಗವಂತನೇ ಎಲ್ಲನೂ ಆಗಿದ್ದಾನೆ ಅನ್ನೋದು ಗೊತ್ತಾದಾಗ. ಭಗವಂತನೇ ಆಸ್ತಿಕ ನಾಸ್ತಿಕ, ಒಳ್ಳೆಯದು ಕೆಟ್ಟದ್ದು, ಸತ್ ಅಸತ್ ಎಲ್ಲ ಆಗಿದ್ದಾನೆ ಅನ್ನೋದು ಯಾವಾಗ ಗೊತ್ತಾಗತ್ತೋ ಎಲ್ಲ ಗೋಜಲು ಗಡಿಬಿಡಿ ತಪ್ಪು ಅಭಿಪ್ರಾಯ ಮಾಯವಾಗತ್ವೆ. ಇದಕ್ಕೆ ಒಂದು ಕಥೆ ಕೇಳಿ. ನಾನು ಈ ಮನೆಯಲ್ಲಿ ಎಲ್ಲ ನೋಡ್ಲು ಅದನ್ನೇ ನೋಡ್ಲು ಇದನ್ನೇ ನೋಡ್ಲು ಏನು ಮಾಡ್ಕೊಳ್ತಾ ಹೋಗ್ಬೇಕು ನನಗಂತದನ್ನು. ದಾರಿ ಬಿಡ್ರಿ, ಏನು ಇದು ನೀವು ಹೀಗೆ ಹೊರಟ್ಬಿಟ್ರೆ ಹೆಂಗೆ? ನಾನು ಗದ್ದೆಗೆ ಹೋಗ್ಬೇಕು, ನಾಟಿ ಮಾಡೋದಕ್ಕೆ ಆಳುಗಳು ಬರೀ ಹೇಳ್ಬಿಟ್ಟಿದ್ದೀನಿ. ನಾನು ಹೋಗ್ಲಿಲ್ಲ ಅಂದರೆ ಕೆಲಸ ನಡಿ ಬಿಡುವೆ. ನೆನ್ನೆನೆ ಆ ಮಾದೇವಪ್ಪಂಗೆ ಹೇಳಿ ನಾಟಿನೋ ಪಾಟಿನೋ ಏನಾದ್ರು ಮಾಡ್ಕೊ ಅಂತ ಹೇಳಕ್ಕಾಗ್ತಿರ್ಲಿಲ್ವಾ? ಈಗ ಚಿಂತೆ ಏನು? ಚಿಂತೆ ಏನು ಅಂದ್ರೆ ಮನೇಲಿ ಮಗು ಹುಷಾರಿಲ್ಲದೆ ಮಲಗಿದೆ, ನಾನು ಇರೋದೊಬ್ಳೇನೆ, ನಾನು ಯಾರಿಗೆ ಹೇಳ್ಬೇಕು? ಏನು ಯೋಚನೆ ಮಾಡಬೇಡ. ಏನಾದರೂ ವ್ಯತ್ಯಾಸ ಆದರೆ ಆದಷ್ಟು ಬೇಗ ಯಾರ ಕೈಲಾದರೂ ಹೇಳಿ ಕಳಿಸ್ಬಿಡು, ನಾನು ಬೇಗ ಬಂದ್ಬಿಡ್ತೀನಿ. ಏನಾರ ಮಾಡ್ಕೊಂಡು ಹಾಳಾಗಿ ಹೋಗ್ರಿ. ರಾಮಲಿಂಗಪ್ಪನವರೇ, ರಾಮಲಿಂಗಪ್ಪನವರೇ, ಏನಪ್ಪ ಏನು? ನಿಮ್ಮ ಮಗನಿಗೆ ತುಂಬಾ ಹುಷಾರಿಲ್ಲ ಬುದ್ಧಿ. ಹೌದಾ? ಅವ್ರು ತುಂಬಾ ಅಳ್ತಾವ್ರೆ, ನಾನು ಅಷ್ಟೊತ್ತಿಂದ ಕೂಗ್ತಾ ಇದ್ದೀನಿ. ಬನ್ನಿ ಸ್ವಾಮಿ ಹೋಗೋಣ. ಅದೇವಪ್ಪ, ಸ್ವಲ್ಪ ಆದಷ್ಟು ಬೇಗ ಅದೆಲ್ಲ ನೋಡ್ಕೊಳಪ್ಪ, ನಾನು ಬರ್ತೀನಿ. ನಡಿಯಪ್ಪ ನಡಿ. ಬನ್ನಿ ಬನ್ನಿ, ಬಿಡ್ರಿ ದಾರಿ, ಬಿಡ್ರಿ ದಾರಿ. ಬಂದ್ರ ಯಾಕ್ರಿ ಬಂದ್ರಿ ಈಗ ಮಗಿನ ನೋಡಕ್ಕೆ? ಹೋಗ್ರಿ, ಗದ್ದೆಗೆ ಹೋಗಿ, ಹೊಲಕ್ಕೆ ಹೋಗಿ, ನಾಟಿ ಮಾಡ್ಸೋಗಿ. ಇಲ್ಲಿ ಯಾಕೆ ಬಂದ್ರಿ? ಅಯ್ಯೋ ನನ್ನ ಇಲ್ಲಿ ಮಗನ ಬಿಟ್ಬಿಟ್ಟು ಯಾಕವ್ವ ಸಮಾಧಾನ ಮಾಡ್ಕೊಳ್ಳಿ. ತೋರ್ಸೋಣಿ ಕೈಯಗ್ ಬಂದ್ ಮಗ ಹಿಂಗ್ ಹೊರ್ಟೋದ್ನಲ್ಲ, ಯಾರ್ ಶಾಪ ಬಿತ್ತು, ಯಾರ್ ಕಣ್ ಬಿತ್ತು ನಾ ಕಾಣ್ರಿ. ನಾನು ಹೆಂಗವ್ವ ಸಹಿಸ್ಕೊಳ್ಳಿ? ನಾನು ಹೆಂಗವ್ವ ಸಹಿಸ್ಕೊಳ್ಳಿ? ನನ್ ಕಟ್ಟವ ಯಾರ್ ತಾವ್ ಹೇಳ್ಕೊಳ್ಳಿ? ನೋಡೋರ್ ಕೂತಿರೋದು ಏನ್ರಿ? ನಿಮ್ಗೊಂದ್ ತನಿ ಕಣ್ಣೀರು ಬರಕಿಲ್ವಾ? ಮಗ ಸತ್ರು ಕಣ್ಣೀರ್ ಬರ್ತಿರ್ವಲ್ರಿ, ಇನ್ ಯಾರ್ ಸಾಯ್ಬೇಕ್ರಿ ನಿಮ್ಗೆ? ಅಯ್ಯೋ ನನ್ ಹೊಟ್ಟೆ ಯಾಕ್ರಿ ಹಿಂಗ್ ಓದಿಸ್ತೀರಿ? ಶಿವನೇ, ಇವ್ರ ಹಾಳಾಗೋಗ್ಲಿ. ರಾಮಲಿಂಗಪ್ಪನವ್ರೆ, ಹಿಂಗ್ ಕೂತ್ಕೊಂಡ್ರೆ ಹೆಂಗೆ? ಹತ್ಬಿಡಿ, ಮನ್ಸಿಗೆ ಸಮಾಧಾನ ಆಗಲಿ. ರಂಗ, ನನಗೆ ನಿಜವಾಗ್ಲೂ ಅಳು ಬರ್ತಾ ಇಲ್ಲ ಕಣ. ಇವನು ಮಗನೋ ಅವನು ಮಗನೋ, ಇವನು ನಿಜವಾದವನೋ ಅವನು ನಿಜವಾದವನೋ, ನಾನು ರಾಮಲಿಂಗಪ್ಪನೋ ರಾಜನೋ ಒಂದು ಅರ್ಥವಾಗ್ತಾ ಇಲ್ಲ ಕಣ. ಯಾಕೆ ಸ್ವಾಮಿ ಏನೇನೋ ಮಾತಾಡ್ತಾ ಇದ್ದೀರಾ? ಇರೋ ಸತ್ಯನೇ ಹೇಳ್ತಾ ಇದ್ದೀನಿ ರಂಗ. ನಿನ್ನೆ ರಾತ್ರಿ ನನಗೊಂದು ಕನಸು ಬಿದ್ದಿತ್ತು. ಆ ಕನಸಲ್ಲಿ ನಾನು ದೊಡ್ಡ ರಾಜನಾಗಿದ್ದೆ. ನನಗೊಬ್ಬ ರಾಜ್ಕುಮಾರ ಇದ್ದ, ಒಳ್ಳೆ ಕಟ್ಮಸ್ತಾಗಿದ್ದ. ಇದ್ದಕ್ಕಿದ್ದಂತೆ ಸತ್ತು ಹೋಗ್ಬಿಟ್ಟ. ಆ ಕನಸಲ್ಲಿ ಸತ್ತೋದ ರಾಜ್ಕುಮಾರ್ನಿಗೆ ಹೇಳೋದು, ಇಲ್ಲಿ ಸತ್ತು ಬಿದ್ದಿರ್ತಕ್ಕಂಥ ಮಗನಿಗೆ ಹೇಳೋದು ಒಂದೂ ಅರ್ಥವಾಗ್ತಾ ಇಲ್ಲ. ಯಾವುದು ಸತ್ಯ, ಯಾವುದು ಸುಳ್ಳು, ಯಾವುದು ನಂಬೋದು, ಯಾವುದನ್ನು ಬಿಡೋದು? ರೈತ ಜ್ಞಾನಿ, ಅವನಿಗೆ ಚೆನ್ನಾಗಿ ಅರ್ಥ ಆಗಿತ್ತು. ಸ್ವಪ್ನಾವಸ್ಥೆ ಎಷ್ಟು ಸುಳ್ಳೋ, ತಾನು ಕನಸು ಕಂಡಿದ್ದು ಎಷ್ಟು ಸುಳ್ಳೋ, ಈ ಎಚ್ಚರದ ಅವಸ್ಥೆಯೂ ಅಷ್ಟೇ ಸುಳ್ಳು ಅಂತ. ಅವನಿಗೆ ಈ ಸತ್ಯ ಅರ್ಥವಾಗಿರೋದ್ರಿಂದಾನೇ ತನ್ನ ಮಗನ ಸಾವಿನ ನೋವನ್ನು ಅವನು ಸಮಚಿತ್ತದಿಂದ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಯಿತು.